ಇನ್ನು ಕಬ್ಬು ಬೆಳೆಗಾರರು ಕಳೆದ 9 ದಿನಗಳಿಂದ ನಡೆಸಿದಂತಹ ಪ್ರತಿಭಟನೆಗೆ ಸರ್ಕಾರ ಮಣಿದು ಪ್ರತಿ ಟನ್ಗೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ನಿನ್ನೆ ಘೋಷಣೆ ಮಾಡಿತು. ಸರ್ಕಾರದ ನಿರ್ಧಾರದಿಂದ ರೈತರಿಗೆ ಹಾಗಾದ್ರೆ ನಿಜಕ್ಕೂ ಅನುಕೂಲ ಆಗುತ್ತಾ? ಸರ್ಕಾರದ ಆದೇಶದಿಂದ ಕಬ್ಬು ಬೆಳೆಗಾರರಿಗೆ ಈಗ ಗೊಂದಲ ಉಂಟಾಗಿದೆ. ಎಲ್ಲ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೂ ಕೂಡ 3,300 ರೂಪಾಯಿ ಸಿಗೋದಿಲ್ಲ. ಸರ್ಕಾರದ ಆದೇಶದ ಪ್ರಕಾರ 11.25 ಇಳುವರಿಗೆ ಮಾತ್ರ, ರಿಕವರಿಗೆ ಮಾತ್ರ ಈ ದರವನ್ನು ನಿಗದಿಪಡಿಸಿರೋದು. ಬೆಳಗಾವಿಯಲ್ಲಿ 29, ಬಾಗಲಕೋಟೆಯಲ್ಲಿ 13, ವಿಜಯಪುರದಲ್ಲಿ 10 ಕಾರ್ಖಾನೆಗಳು ಕೇಂದ್ರ ಸರ್ಕಾರದ FRP ಪ್ರಕಾರ ಎಲ್ಲ ಕಾರ್ಖಾನೆಗಳು ಕೂಡ ಇಲ್ಲ. ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರಿಗೂ ಕೂಡ ಸರ್ಕಾರ ಘೋಷಿಸಿದಂತ ಈ ಮೊತ್ತ ಸಿಗೋದಿಲ್ಲ. 11.25 ರಿಕವರಿ ರೇಟ್ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಸರ್ಕಾರದ ಆದೇಶ ಇರೋದು. ಹೀಗಾಗಿ ಕಬ್ಬು ಬೆಳೆಗಾರರ ಗೊಂದಲಕ್ಕೆ ಸರ್ಕಾರದ ಆದೇಶ ಈಗ ಕಾರಣ ಆಗಿದೆ. ಸಂಭ್ರಮಿಸಿ ಮನೆಗೆ ಹೋದಂತಹ ಕಬ್ಬು ಬೆಳೆಗಾರರು ಈಗ ಮತ್ತೆ ಬೀದಿಗಿಳಿತಾರ. ಹಾಗಾದ್ರೆ ರಾಜ್ಯದಲ್ಲಿ ಒಟ್ಟು 81 ಸಕ್ಕರೆ ಕಾರ್ಖಾನೆಗಳಿದೆ. ಅವುಗಳ ಪೈಕಿ 16 ಕಾರ್ಖಾನೆಗಳು ಮಾತ್ರ 11.25 ರಿಕವರಿ ರೇಟ್ ಇದೆ. ಉಳಿದ ಕಾರ್ಖಾನೆಗಳಿಂದ 3,300 ರೂಪಾಯಿ ಸಿಗೋದು ಅನುಮಾನ. ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶ ರಾಜ್ಯದ ಯಾವ ಸಕ್ಕರೆ ಕಾರ್ಖಾನೆಯ ರಿಕವರಿ ಎಷ್ಟಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ, ಸಂಗಮ ಸಹಕಾರಿ ಕಾರ್ಖಾನೆಯ ರಿಕವರಿ ರೇಟ್ 12.20. ಅರಿಹಂತ ಶುಗರ್ಸ್ ಬೆಳಗಾವಿ, ಬೆಳಗಾಂ ಶುಗರ್ಸ್, ಈ ರೀತಿಯಾಗಿ ಕೆಲವು ಸಕ್ಕರೆ ಕಾರ್ಖಾನೆಗಳು ಮಾತ್ರ 11.25 kgಗಿಂತ ಹೆಚ್ಚಿನ ರಿಕವರಿ ರೇಟ್ ಅನ್ನು ಹೊಂದಿದೆ. ಉಳಿದಿರುವಂತಹ ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಲಾಭ ಆಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಸರ್ಕಾರ ನಿನ್ನೆ ಘೋಷಣೆ ಮಾಡಿರುವಂತಹ 3,300 ರೂಪಾಯಿ ಸಿಗೋದಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ. ಹೀಗಾಗಿ ಸರ್ಕಾರದ ಆದೇಶದಿಂದಾಗಿ ಕಬ್ಬು ಬೆಳೆಗಾರರೀಗ ಗೊಂದಲದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.